ದಸರಾ ಟೈಮಲ್ಲಿ ಈ ಪ್ಲೇಸ್ ಫುಲ್ ಅಲೈವ್ ಇರುತ್ತೆ. ಬಟ್ ರೆಸ್ಟ್ ಆಫ್ ದ ಟೈಮ್ ಈ ಪ್ಲೇಸ್ ಸೈಲೆಂಟ್. ದಿಸ್ ಮೇಡ್ ಮೀ ಥಿಂಕ್, ವಾಟ್ ಇಫ್ ಈ ಪ್ಲೇಸ್ ವರ್ಷ ಇಡೀ ಆಕ್ಟಿವ್ ಆಗಿದ್ರೆ? ನಮಸ್ತೆ ಕರುನಾಡು, ವೆಲ್ಕಮ್ ಟು ಸುನಿಲ್ ಕತೆ ನಿಮ್ಮ ಜೊತೆ. ನಾವಿವಾಗ ಇದೀವಿ ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಅದು ಮೈಸೂರು ಎಕ್ಸಿಬಿಷನ್. ಬನ್ನಿ ಹೋಗೋಣ. ಇವಾಗ ಟಿಕೆಟ್ ಬೈ ಮಾಡಿಕೊಂಡು ಫ್ರಂಟ್ ಗೇಟ್ ಇಂದ ಎಂಟ್ರಿ ಕೊಡೋಣ. ಟಿಕೆಟ್ ತಗೊಳ್ಳೋ ತನಕ ಎಲ್ಲರಿಗೂ ಒಂದು ಕ್ವಿಕ್ ಸ್ಟೋರಿ ಹೇಳ್ತೀನಿ. ಈ ಜಾಗದ ಹೆಸರು ದೊಡ್ಡಕೆರೆ ಮೈದಾನ ಅಂತ. ಇದು 1880ರಲ್ಲಿ ಮಹಾರಾಜ ಆಗಿದ್ದ ಚಾಮರಾಜೇಂದ್ರ ಒಡೆಯರ್ ಅವರು ಶುರು ಮಾಡಿದ್ರು. ಈ ದೊಡ್ಡಕೆರೆ ಮೈದಾನ ಒಂದು ಅಂದಾಜು 90 ಎಕರೆ ಇರ್ಬೋದು. ಅದರಲ್ಲಿ ಒಂದು 30 to 40% ಅಷ್ಟೇ ಎಕ್ಸಿಬಿಷನ್ಗೆ ಅಂತ ಯೂಸ್ ಆಗಿರೋದು. ಪಾರ್ಕಿಂಗ್ಗೆ ಅಂತ ತುಂಬಾ ಜಾಗ ಯೂಸ್ ಮಾಡಿದ್ದಾರೆ. ಅಂಡ್ ದೇವರಾಜ ಅರಸು ರೆಸ್ಲಿಂಗ್ ಪ್ಲೇ ಗ್ರೌಂಡ್ ಕೂಡ ಇದೆ. ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಅಂಡ್ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ ಕೂಡ ಇದೆ. ಒಂದು ಕ್ವಿಕ್ ರೌಂಡ್ ಹಾಕೊಂಡು ಬರೋಣ ಬನ್ನಿ. ಇದು ಸಿದ್ದರಾಮಯ್ಯನ ಅಂಗಳ ಅಂತ ಮಾಡಿದ್ದಾರೆ. ಟೆಂಪಲ್ ಥೀಮಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಎಕ್ಸಿಬಿಷನ್ಗೆ 2 ಎಂಟ್ರಿ ಇದೆ, ಒಂದು ಫ್ರಂಟ್ ಗೇಟ್, ಇನ್ನೊಂದು ಬ್ಯಾಕ್ ಗೇಟ್. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬ್ಯಾಕ್ ಗೇಟ್ ಎಂಟ್ರಿ. ಬೀಯಿಂಗ್ ಎ ಮೈಸೂರಿಯನ್, ನನಗೆ ಈ ಪ್ಲೇಸ್ ಪರ್ಸ್ನಲಿ ಕನೆಕ್ಷನ್ ಇದೆ. ಆ್ಯಂಡ್ ಐ ಹ್ಯಾಡ್ ಸೋ ಮಚ್ ಮೆಮೊರಿ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಿದೆ ನನಗೆ. ಆದರೂ ಒಂದು ಬೇಜಾರು ಅಂತ ಅಂದರೆ, ಈ ಪ್ಲೇಸ್ ವರ್ಷ ಇಡೀ ಆ್ಯಕ್ಟಿವ್ ಇರಲ್ಲ ಅನ್ನೋದೊಂದೇ ಬೇಜಾರು. ದಿಸ್ ಮೇಡ್ ಮೀ ಥಿಂಕ್, ವಾಟ್ ಇಫ್ ಈ ಪ್ಲೇಸ್ ವರ್ಷ ಇಡೀ ಆ್ಯಕ್ಟಿವ್ ಆಗಿದ್ರೆ? ನಿಮಗೆಲ್ಲ ನೆನಪಿದೆಯಾ, ಬ್ಯಾಕ್ ಇನ್ 2017 ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಮಾಡಿದರು ಅರಸು ರೋಡಲ್ಲಿ. ಆ್ಯಂಡ್ 2018 ದಸರಾ ಟೈಮಲ್ಲಿ ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಮಾಡಿದರು ಕೋರ್ಟ್ ರೋಡಲ್ಲಿ. ನೆನಪಿದೆಯಾ ಆ ಕ್ರೌಡು, ಆ ಮ್ಯೂಸಿಕ್ಕು? ಓ ಮೈ ಗಾಡ್, ಎಷ್ಟು ಚೆನ್ನಾಗಿತ್ತು. ನಾನು ಅದನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಹಾಗೆ ಅನಿಸುತ್ತಾ? ಸೊ ವಾಟ್ ಇಫ್ ಸಮಥಿಂಗ್ ಲೈಕ್ ದಿಸ್ ಹ್ಯಾಪನ್ ಹಿಯರ್? ಪಬ್ಲಿಕ್ ರೋಡಲ್ಲಿ ಬೇಡ, ಇನ್ಸೈಡ್ ದಿ ಡೆಡಿಕೇಟೆಡ್ ಸ್ಪೇಸ್ ಲೈಕ್ ಎಕ್ಸಿಬಿಷನ್ ಗ್ರೌಂಡ್. ಹಾಗೆ ದೇರ್ ಆರ್ ಸೋ ಮೆನಿ ಇವೆಂಟ್ಸ್. ವಾಟ್ ಇಫ್ ಬೆಂಗಳೂರಲ್ಲಿ ನಡೆಯೋ ಕಡಲೆಕಾಯಿ ಪರ್ಸೆ, ಅವರೇ ಬೆಳೆ ಮೇಳ, ಮ್ಯಾಂಗೋ ಫೆಸ್ಟಿವಲ್, ಈ ಥರ ಇನ್ನೂ ತುಂಬ ಇದ್ದಾವೆ. ಇದೆಲ್ಲ ಒಂದೇನನ್ಸುತ್ತೆ ಅಂತ ಅಂದರೆ, ಜನ ಬರ್ತಾರೆ ಕಣ್ರಿ. ಎಲ್ಲಿ ಕಲ್ಚರು, ಫುಡ್ಡು, ಟ್ರೆಡಿಷನಲ್ ಮೀಟ್ ಆಗುತ್ತೆ, ಅಲ್ಲಿಗೆ ಖಂಡಿತ ಬಂದೇ ಬರ್ತಾರೆ. ಈ ಥರ ಇವೆಂಟ್ಸ್ ವರ್ಷಕ್ಕೆ ಒಂದು ಸಲ ನಡೆಯುತ್ತೆ. ಅದು ಲಕ್ಷಾಂತರ ಜನನ ಅಟ್ರ್ಯಾಕ್ಟ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್, ಈ ಥರ ಡಿಫ್ರೆಂಟ್ ಸೀಸನಲ್ ಇವೆಂಟ್ಸ್ನ ಒಂದೇ ಪರ್ಮನೆಂಟ್ ಲೊಕೇಶನಲ್ಲಿ ಹೋಸ್ಟ್ ಮಾಡಿದ್ರೆ, ಇದು ಲೋಕಲ್ ವೆಂಡರ್ಸು, ಆರ್ಟಿಸ್ಟು, ಸ್ಮಾಲ್ ಬಿಸ್ನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಕ್ರಿಯೇಟ್ ಟೂರಿಸಮ್ ಆ್ಯಕ್ಟಿವಿಟೀಸ್ ಬಿಯಾಂಡ್ ಜಸ್ಟ್ 10 days ಆಫ್ ದಸರಾ. ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋ ನನಗೆ ಅನಿಸಿದ್ದೇನೆಂದರೆ, ಐ ಫೀಲ್ ಪ್ಲೇಸ್ ಲೈಕ್ ದಿಸ್ ಡಿಸರ್ವ್ ಲೈಫ್ ಆಲ್ ಇಯರ್. ಇದೆಲ್ಲ ನನ್ನ ಥಾಟ್ಸ್ ಆಗಿತ್ತು. ನನ್ನ ಥಾಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ ಕರುನಾಡು.